ತಾಲೂಕು ಆಸ್ಪತ್ರೆಯಲ್ಲಿ ಕಳೆದುಕೊಂಡ ಆಭರಣವನ್ನ ಪತ್ತೆ ಹಚ್ಚಿ ಮಹಿಳೆಗೆ ಹಸ್ತಾಂತರ. ಗದಗ ಜಿಲ್ಲಾ ಮುಂಡ್ರಗಿ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಬೆಲೆಯ ಆಭರಣಗಳನ್ನು ಕಳೆದುಕೊಂಡಿದ್ದ ಮಹಿಳೆಗೆ ಸಿಸಿಟಿವಿ ಕ್ಯಾಮೆರಾ ಸಹಾಯದಿಂದ ಅವುಗಳನ್ನು ಹುಡುಕಿ ಮಹಿಳೆಗೆ ಮರಳಿ ಹಸ್ತಾಂತರ ಮಾಡಲಾಯಿತು. ಆಸ್ಪತ್ರೆಗೆ ಬಂದಿದ್ದ ಕಳೆದುಕೊಂಡವರ ಡಂಬಳದ ಸಾವಿತ್ರಿ ಮಳ್ಳಪ್ಪ ಹೊಸಕೇರಿಯವರು 24 ತೊಲೆ ಬೆಳ್ಳಿ ಹಾಗೂ 1 ಮಾಂಗಲ್ಯಸರ ಬಂಗಾರದ ಒಡವೆಯನ್ನ ಕದ್ದವನ್ನ ಪತ್ತೆ ಹಚ್ಚಿದ ಯಲ್ಲಮ್ಮ ಸಿಸ್ಟರ್ ಹಾಗೂ ಶೋಭಾ ಕಾಕಿ ಸಿಸ್ಟರ್ ಶೋಧನೆ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದ್ದಾರೆ, ನೀವು ತಾಲೂಕು ಆಸ್ಪತ್ರೆಯಲ್ಲಿ ಸಿಸಿಟಿವಿ ಕಣ್ಗಾವಲಲ್ಲಿ ಇರುತ್ತೀರಿ, ದಯವಿಟ್ಟು ಅನ್ಯರ ವಸ್ತುಗಳನ್ನು ಕದಿಯಬೇಡಿ. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಲಕ್ಕಣ್ಣ ಪೂಜಾರ್, ಆರೋಗ್ಯ ರಕ್ಷಾ ಸಮಿತಿಯಾದ ಸದಸ್ಯರಾದ ಆನಂದಗೌಡ ಪಾಟೀಲ್ ಹಾಗೂ ಡಾಕ್ಟರ್ ಈರಣ್ಣ ಸರ್ವಿ, ಪುಟ್ಟು ಹೊಸ್ಮನಿ, ಯಲ್ಲಮ್ಮ ಸಿಸ್ಟರ್, ಶೋಭಾ ಸಿಸ್ಟರ್, ಸುಧಾ ಹೋಳಿಗೆ, ರೇಣುಕಾ ಚೌಡಗಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, NKS TV4 ಮುಂಡರ್ಗಿ. ಆಸ್ಪತ್ರೆಗೆ ಚೆಕಪ್ ಕೇಳ್ತಾ ಬಂದಾಗ ಒಂದು ಚೀಲದಲ್ಲಿ ಆಭರಣಗಳನ್ನ ಇಟ್ಟಿದ್ರು. ಅದು ವಾಶ್ರೂಮ್ ಹೋದಾಗ ಚೀಲವನ್ನು ಹೊರಗಡೆ ಇಟ್ಟಾಗ ಒಬ್ಬ ಹುಡುಗ 14 ವರ್ಷದ ಹುಡುಗ ಆ ಚೀಲದಲ್ಲಿರ್ತಕ್ಕಂಥ ಪರ್ಸನ್ನ ಕಳು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇವ್ರು ಮನೆಗೆ ಹೋಗಿ ಮೊನ್ನೆ ರಾತ್ರಿ ನೋಡ್ಕೊಂಡಾಗ ಇರಲಿಲ್ಲ. ಸೊ ನಿನ್ನೆ ಬೆಳಗ್ಗೆ ಬಂದು ನಮ್ಮನ್ನು ವಿಚಾರಿಸಿದಾಗ ನಾವು CCTV ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಎಲ್ಲ ರೂಮಲ್ಲಿ ಕೂಡ ಎಲ್ಲ ಹೊರಾಂಗಣದಲ್ಲೂ ಕೂಡ ನಾವು CCTV ಫುಟೇಜನ್ನು ಹಾಕೊಂಡಿದ್ದೀವಿ. ಆ CCTV ಫುಟೇಜ್ ಚೆಕ್ ಮಾಡಿದಾಗ ಆ ಹುಡುಗ ತೊಗೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ಸೊ ಅದನ್ನು ನಾವು ಯಾವ ಹುಡುಗ ಅಂತ ಪತ್ತೆ ಹಚ್ಚಿ ಇವತ್ತು ಅವರ ಆಭರಣಗಳನ್ನು ನಾವು ಕಂಡು ಹಿಡಿದು ಅವ್ರ ಕಡೆಯಿಂದ ತೊಗೊಂಡಿದ್ದೀವಿ. ಸೊ ಇನ್ನು ಮುಂದೆ ನಾನು ಸಾರ್ವಜನಿಕರಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊತೀರಲ್ಲ, ನಮ್ಮ ತಾಲೂಕು ಆಸ್ಪತ್ರೆ ಎಲ್ಲ ಕಡೆ CCTV ಇದಾವೆ. ನೀವು CCTV ಕಣ್ಗಾವಲಲ್ಲಿ ಇರ್ತೀರಿ. ದಯವಿಟ್ಟು ಇಂಥ ಯಾವುದನ್ನು ಕಳ್ಳತನ ಆಗಿರ್ಬೋದು, ಅಸಭ್ಯ ವರ್ತನೆ ಆಗಿರ್ಬೋದು, ಅಥವಾ ಘಟನೆಗಳು ಆಗದೇ ಇರಲಿ ಅಂತಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಇವತ್ತಿನ ದಿನ ಅವನ್ನ ಹಸ್ತಾಂತರ ಮಾಡಲಿಕ್ಕೆ, ಆಭರಣಗಳನ್ನು ಹಸ್ತಾಂತರ ಮಾಡಲಿಕ್ಕೆ ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಆನಂದಗೌಡ ಪಾಟೀಲ್ ಹಾಗೂ ನಮ್ಮ ಡಾಕ್ಟರ್ ಈರಣ್ಣ ಸರ್ವೆ ಬಂದಿದ್ದಾರೆ. ಅದೇ ರೀತಿಯಾಗಿ ಯುವ ಮುಖಂಡರಾಗಿರ್ತಕ್ಕಂಥ ಒಟ್ಟು ಹೊಸಮನೆಯವರು ಕೂಡ ಬಂದಿದ್ದಾರೆ. ಅವರಿಂದ ಈ ಹಸ್ತಾಂತರವನ್ನು ಮಾಡೋಣ. ಅದ್ರ ಜೊತೆಗೆ ಮತ್ತೆ ಇದು ನಾವು ಪೊಲೀಸ್ ಸ್ಟೇಷನ್ ಅಂತ ಅಥವಾ ಯಾವುದೇ ಕಂಪ್ಲೇಂಟ್ ಅಂತ ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ಹುಡುಗ ಸಣ್ಣ ಹುಡುಗ ಅವ್ರು ತಿಳಿದಾಡೋದು ತಪ್ಪು ಮಾಡಿದಾರೆ. ಸೊ ಇದನ್ನ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಸಾರ್ವಜನಿಕರಲ್ಲಿ ಅರಿವು ಮೂಡಲಿ. ನಮ್ಮ ತಾಲೂಕು ಆಸ್ಪತ್ರೆ ಒಳಗೆ CCTV ಫುಟೇಜ್ ಎಲ್ಲ ಕಡೆ ಇರುವು, ನಾವು ಯಾವುದೇ ರೀತಿಯಾದಂಥ ತಪ್ಪು ಮಾಡಬಾರ್ದು ಅನ್ನೋದು ಅರಿವು ಮೂಡಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇದನ್ನ ಏನು ಹುಡುಕ್ಲಿಕ್ಕೆ ಸಹಕರಿಸಿದಂತ ನಮ್ಮ ಸುಸೂತ್ರ ಅಧಿಕಾರಿಗಳಾಗಿರ್ತಕ್ಕಂಥ ಯಲ್ಲಮ್ಮ ಸಿಸ್ಟರ್ ಆಗಿರ್ಬೋದು, ಶೋಭಾ ಕಾಕಿ ಸಿಸ್ಟರ್ ಆಗಿರ್ಬೋದು, ಅವರೇ ನಿನ್ನೆ ಕರ್ತವ್ಯ ನಿರತರಾಗಿದ್ರು. ಅವರೇ ಅದನ್ನ ಎಲ್ಲ ಆಶಾವಕರಿಗೆ ಫೋಟೋ ಹಾಕಿ ಅವ್ರು ಯಾರಂತ ಪತ್ತೆ ಹಚ್ಚಿ ಅದನ್ನ ನಮ್ಮ ಕಡೆ ಬರೋಕ ಮಾಡಿದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಅದನ್ನ ನಮ್ಮ ಇವರು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಲ್ಲ ಅವ್ರ ಕಡೆ